ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂಥ ಮುಸ್ಲಿಂ ಸಮುದಾಯದ ಎಲ್ಲ ಧರ್ಮಗುರುಗಳೇ, ಕ್ಷೇತ್ರದ ಶಾಸಕರು, ಕಂದಾಯ ಸಚಿವರು ಆದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರೇ, ಪೌರಾಡಳಿತ ಮತ್ತು ಹಜ್ ಇಲಾಖೆಯ ಸಚಿವರಾದಂಥ ಶ್ರೀ ರಹೀಂ ಖಾನ್ ಅವರೇ, ಮುಖ್ಯ ಸಚೇತಕರಾದಂಥ ಶ್ರೀ ಸಲೀಂ ಅಹಮದ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ನಜೀರ್ ಅಹಮದ್ ಅವರೇ, ಶಾಸಕರಾದಂಥ ಶ್ರೀ ರಿಜ್ವಾನ್ ಅರ್ಷದ್ ಅವರೇ, ಶ್ರೀ ಆಶೀಫ್ ಶೇಖ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಅಬ್ದುಲ್ ಜಬ್ಬಾರ್ ಅವರೇ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಅಲ್ತಾಫ್ ಖಾನ್ ಅವರೇ, ಹಜ್ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಜುಲ್ಫಿಕರ್ ಅಲಿ ಖಾನ್ ಅವರೇ, ಹಜ್ ಸಮಿತಿಯ ಸದಸ್ಯರುಗಳೇ, ಇತರ ಎಲ್ಲ ಮುಸಲ್ಮಾನ್ ಸಮುದಾಯದ ಮುಖಂಡರುಗಳೇ, ಹಜ್ ಯಾತ್ರೆಗೆ ಹೊರಟಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಇತರ ಎಲ್ಲ ಸ್ನೇಹಿತರೆ, ಕರ್ನಾಟಕ ಹಜ್ ಸಮಿತಿಯವರು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ನನಗೆ ಬರಲೇಬೇಕು ಅಂತೇಳಿ ಇಬ್ಬರು ಕೂಡ ನೀವು ಯಾವಾಗಲೂ ತಪ್ಪಿಸ್ಕೊಂಡಿಲ್ಲ, ಈ ಕಾರ್ಯಕ್ರಮಕ್ಕೂ ಕೂಡ ತಪ್ಪಿಸ್ಕೋಬಾರದು ಅಂತ ಹೇಳಿದ್ರು. ನಾನು ಬಂದೇ ಬರ್ತೀನಿ ಅಂತ ಹೇಳಿದೆ. ಆದರೂ ಕೂಡ ಅವರು ಜಮೀರೇ ಇಲ್ಲ ಇವತ್ತು ಹೇಳಕ್ಕೂ. ಹಾಗಾಗಿ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಮತ್ತೆ ಹಜ್ ಯಾತ್ರಿಕರ ವಿಮಾನಯಾನದ ಉದ್ಘಾಟನೆಯನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬ ಮುಸ್ಲಿಮನು ಕೂಡ ತನ್ನ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಹಜ್ ಯಾತ್ರೆಗೆ ಹೋಗಲೇಬೇಕು. ಇದು 5 ಆಧಾರ ಸ್ತಂಭಗಳಲ್ಲಿ ಹಜ್ ಯಾತ್ರೆಗಳು ಕೂಡ ಹಜ್ ಯಾತ್ರೆ ಆಚರಣೆ ಮಾಡತಕ್ಕಂಥದ್ದು ಕೂಡ ಒಂದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬ ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥದ್ದು, ಆರೋಗ್ಯವಂತಾಗಿರ್ತಕ್ಕಂಥದ್ದು ಒಮ್ಮೆಯಾದರೂ ಕೂಡ ಹಜ್ ಯಾತ್ರೆಯನ್ನ ಮಾಡಬೇಕು. ಹಜ್ ಯಾತ್ರೆಯನ್ನ ಮಾಡಿದ್ರೆ ಅವರ ಪಾಪಗಳೆಲ್ಲ ಕೂಡ ಕ್ಷಮಿಸಲ್ಪಡುತ್ತವೆ ಅಂತಕ್ಕಂಥ ಮಾತುಗಳನ್ನ ಈ ತರದ ನಂಬಿಕೆ
ಕುರಾನ್ನಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮಾತನ್ನ ಕುರಾನ್ನಲ್ಲಿ ಇರ್ತಕ್ಕಂಥ ಮಾತುಗಳನ್ನು ಈಗ ಅಪರಾಧ ಮಾಡದೇ ಇರ್ತಕ್ಕಂಥ ಒಬ್ಬನ ಕೊಂದಾಕಿದ್ರೆ ಅದು ಇಡೀ ಮನುಕುಲವನ್ನೇ ಕೊಂದಾಕದಾಗಿ, ಒಬ್ಬನ ಉಳಿಸಿದ್ರೆ ಇಡೀ ಮನುಕುಲವನ್ನೇ ಉಳಿಸಿದಾಗ ಆಗ್ತದೆ. ಅದರಿಂದ ಪ್ರತಿಯೊಬ್ಬರು ಕೂಡ ಹಜ್ ಯಾತ್ರೆಯನ್ನು ಮಾಡುವಾಗ ನಿಷ್ಕಲ್ಮಸದಿಂದ ಶ್ರದ್ಧೆಯಿಂದ ಹಜ್ ಯಾತ್ರೆಯನ್ನ ಮಾಡಬೇಕು. ನಾನು ಕೇಳಿದೆ, ಈಗ ಒಬ್ಬರಿಗೆ ನಾನು ಪಾಸ್ಪೋರ್ಟ್ ಅನ್ನು ವಿತರಣೆ ಮಾಡುವಾಗ ಒಬ್ಬರಿಗೆ ಕೇಳಿದೆ, ಎಷ್ಟು ದಿನ ಇರ್ತೀರಿ ನೀವು ಅಂತ. 46 ದಿನ ಇರ್ತೀನಿ ಅಂತ ಹೇಳಿದ್ರು. ಆ 46 ದಿನ ಇರುವಾಗ ಪ್ರಾರ್ಥನೆ ಮಾಡ್ತಲೇ ಇರಬೇಕು. ಪ್ರಾರ್ಥನೆ ಮಾಡುವಾಗ ನಮ್ಮ ಸರ್ಕಾರಕ್ಕೂ ಕೂಡ ಒಳ್ಳೇದಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ನಾನು ಇವತ್ತು ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂತಂದ್ರೆ ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಅಂತ ಹೇಳಲ್ಲ. ಯಾವ್ದಾದ್ರು ಧರ್ಮ ಹೇಳ್ತದ, ಹಿಂದೂ ಧರ್ಮ ಹೇಳ್ತದ, ಇಸ್ಲಾಂ ಧರ್ಮ ಹೇಳ್ತದ, ಕ್ರೈಸ್ತ ಧರ್ಮ ಹೇಳ್ತದ, ಯಾವ ಧರ್ಮನೂ ಹೇಳಲ್ಲ. ಆದರೆ ಮನುಷ್ಯರಾದಂಥ ನಾವು ಇದನ್ನೆಲ್ಲ ಬೆಳೆಸ್ಕೊಂಡಿರ್ತಕ್ಕಂಥದ್ದು, ಪರಸ್ಪರ ದ್ವೇಷ ಮಾಡ್ತಕ್ಕಂಥದ್ದು ಅದು ಯಾವ ಧರ್ಮದಲ್ಲೂ ಹೇಳಿಲ್ಲ, ಕುರಾನ್ನಲ್ಲೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಪ್ರತಿ ಧರ್ಮದಲ್ಲಿಯೂ ಕೂಡ ಪ್ರೀತಿಸು, ಇನ್ನೊಬ್ಬರನ್ನ ಕರುಣೆಯಿಂದ ನೋಡು, ಇನ್ನೊಬ್ಬರಿಂದ ಮಾತೃತ್ವದಿಂದ ನೋಡು ಅಂತ ಹೇಳ್ತದ ಹೊರತು ದ್ವೇಷ ಮಾಡಿ ಅಂತ ಹೇಳಲ್ಲ, ಪ್ರೀತಿಸಿ ಅಂತ ಹೇಳ್ತದೆ. ನಿಜವಾದ ಧರ್ಮ ಯಾವುದು ಗೊತ್ತಾ? ನಿಜವಾದ ಧರ್ಮ ಮಾನವೀಯತೆ. ನಿಜವಾದ ಧರ್ಮ ಮಾನವೀಯತೆ. ಮನುಷ್ಯನನ್ನ ದ್ವೇಷಿಸಬಾರದು ಯಾವಾಗಲೂ ಕೂಡ. ಇನ್ನೊಬ್ಬರನ್ನ ಪ್ರೀತಿಸ್ತಕ್ಕಂಥದ್ದೇ ಮಾನವೀಯತೆ. ಇದೇ ನಿಜವಾದಂಥ ಧರ್ಮ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವೆಲ್ಲ ಯಾತ್ರೆಗೆ ಹೊರಟಿದ್ದೀರಿ, ಹಜ್ ಯಾತ್ರೆಗೆ ಹೊರಟಿದ್ದೀರಿ, ಒಳ್ಳೇದಾಗಲಿ ನಿಮಗೆ. ವಿಮಾನಯಾನ ಸುಖವಾಗಿರಲಿ, ಮತ್ತೆ ಆರೋಗ್ಯವಂತರಾಗಿ ನೀವು ವಾಪಸ್ ಬರ್ರಿ. ಅಲ್ಲಿ ಇರೋವರೆಗೂ ಕೂಡ ರಾಜ್ಯಕ್ಕೆ ಒಳ್ಳೇದಾಗಲಿ, ನಮ್ಮ ಮಂತ್ರಿಮಂಡಲಕ್ಕೆ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ, ಇನ್ನೊಬ್ರಿಗೆ ಒಳ್ಳೇದಾಗಬೇಕು. ಯಾವಾಗಲೂ ಕೂಡ ದೇವರು ನಮ್ಮನ್ನ ರಕ್ಷಣೆ ಮಾಡೋದು ಯಾವಾಗಪ್ಪ ಅಂತಂದ್ರೆ, ನಮ್ಗೆ ಒಳ್ಳೇದು ಮಾಡೋದು ಯಾವಾಗಪ್ಪ ಅಂತಂದ್ರೆ, ನಾವು ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದಾಗ ಮಾತ್ರ. ನಮಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ಳೋದಲ್ಲ, ಇನ್ನೊಬ್ರು ಒಳ್ಳೇದು ಮಾಡಲಿ, ನಮ್ಮ ರಾಜ್ಯಕ್ಕೆ ಒಳ್ಳೇದು ಮಾಡಲಿ, ಮಾನವೀಯತೆ ಮೆರೆಯೋಣ ಅಂತಕ್ಕಂಥ ಭಾವನೆ ಯಾರಲ್ಲಿ ಇರ್ತದೆ ಅವರು ನಿಜವಾದಂಥ ಮನುಷ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾನು ಹಜ್ ಯಾತ್ರೆಗೆ ಅನೇಕ ಸಹಾಯಗಳನ್ನು ಮಾಡಿದ್ದೇನೆ. ಈಗ ಮಂಗಳೂರಿನಲ್ಲಿ 20 ಕೋಟಿ ರೂಪಾಯಿ ರಲ್ಲಿ ಈಗ 20 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ, ಮಂಗಳೂರಿಗೂ ಕೊಟ್ಟಿದ್ದೀನಿ, ಹುಬ್ಳಿ ಘೋಷಣೆ ಮಾಡಿದ್ದೀನಿ. 26-27 ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ. ಹಜ್ ಭವನ ಮಾಡೋಕ್ಕೂ ಕೂಡ ಇಲ್ಲಿಗೂ ಕೂಡ ಮಾಡಿದ್ದೀನಿ. ಇನ್ನೂ ಏನಾದ್ರು ಬೇಕಾದ್ರೂ ಮಾಡಿಕೊಡ್ತೀನಿ. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ವಿ. ಈ ಹಜ್ ಭವನದಲ್ಲಿ ಈ ತರಬೇತಿ ಕೊಡ್ತಕ್ಕಂಥದ್ದು
ಅದು IAS, IPS, IFS, KAS ಅದು ಮಾಡ್ತಕ್ಕಂಥ ಜನರಿಗೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ನಮ್ಮ ಸರ್ಕಾರನೂ ಕೂಡ ನಿಮಗೆ ಶಿಕ್ಷಣದಲ್ಲಿ ಹೆಚ್ಚು ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛೆ. ಯಾಕಂದ್ರೆ ನೀವು ಶಿಕ್ಷಣದಲ್ಲಿ ಹಿಂದೆ ಬಿದ್ದಿದ್ದೀರಿ, ಅದಕ್ಕೋಸ್ಕರ ನೀವು ಎಲ್ಲರಿಗೂ ಶಿಕ್ಷಣ ಸಿಕ್ಕಬೇಕು. ಅದಕ್ಕೆ ನಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಿಮ್ಗಷ್ಟೇ ಅಲ್ಲ, ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಎಲ್ಲ ಜನರಿಗೂ ಕೂಡ ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದನ್ನು ಮಾಡ್ತೇವೆ. ಅದಕ್ಕೆ ಸಂವಿಧಾನದಲ್ಲಿ ನನ್ನ ಧರ್ಮವನ್ನ ಕೀರ್ಸೋದು, ಆದರೆ ಇನ್ನೊಂದು ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು ಅಂತ ಹೇಳ್ತಾರೆ. ಅದು ಸಂವಿಧಾನದಲ್ಲಿ ಹೇಳ್ತಕ್ಕಂಥದ್ದು. ನನ್ನ ಧರ್ಮನ ಪ್ರೀತಿಸೋದು. ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ, ಆದರೆ ಇಸ್ಲಾಂ ಧರ್ಮವನ್ನು ದ್ವೇಷಿಸಬಾರದು. ಸಹಿಷ್ಣುತೆ ಇರಬೇಕು. ಆ ಸಹಿಷ್ಣುತೆ ಎಲ್ಲರೂ ಬೆಳೆಸ್ಕೊಂಡ್ರೆ ಬಹಳ ಒಳ್ಳೆಯದು ಅಂತಕ್ಕಂಥ ಮಾತುಗಳನ್ನು. ಯಾಕಂತಂದ್ರೆ ಭಾರತ ದೇಶ ಇದೆಯಲ್ಲ, ಅನೇಕ ಜಾತಿಗಳು, ಅನೇಕ ಧರ್ಮಗಳು ಇರ್ತಕ್ಕಂಥ ದೇಶ. ಈ ದೇಶದಲ್ಲಿ ನಾವು ಬಾಳುವಾಗ ಪರಸ್ಪರ ಸೌಹಾರ್ದತೆಯಿಂದ ಬೆಳೆಸಬೇಕು. ಅದಕ್ಕೋಸ್ಕರನೇ ನಮ್ಮ ಸಂವಿಧಾನದಲ್ಲಿ ಮೂಲ ತತ್ವಗಳೇನಪ್ಪ ಅಂತಂದ್ರೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಇದನ್ನ ನಾವೆಲ್ಲರೂ ಕೂಡ ಬೆಳೆಸ್ಕೊಂಡಾಗ ಮಾತ್ರ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನೀವೆಲ್ಲರೂ ಒಳ್ಳೆಯದಾಗಲಿ, ನಿಮ್ಮ ಪ್ರಯಾಣ ಸುಖಕರವಾಗಿರಲಿ, ಪ್ರಾರ್ಥನೆ ಮಾಡಿ. ನಿಮಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ, ರಾಜ್ಯಕ್ಕೆ ಒಳ್ಳೇದಾಗಲಿ, ಸರ್ಕಾರಕ್ಕೆ ಒಳ್ಳೇದಾಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ನೀವು ಮಾಡಿ. ಜೊತೆಗೆ ಮಳೆ ಬೆಳೆ, ರಾಜ್ಯದ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಕೂಡ ಪ್ರಾರ್ಥನೆ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.